ಇದನ್ನು ನಾವು ಲೈಂಗಿಕ ದೌರ್ಜನ್ಯ ಅಥವಾ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳ್ತೀವಿ. ಈ ಅಪರಾಧಕ್ಕೆ 3 ವರ್ಷಕ್ಕೆ ಕಡಿಮೆ ಇಲ್ಲದಂತ ಅಥವಾ 5 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಶಿಕ್ಷೆ ಮತ್ತು ದಂಡ ಎರಡೂ ಇರುತ್ತೆ. ಅಗ್ರವೇಟೆಡ್ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳಿದ್ರೆ ಮುಂಚೆ ಹೇಳಿದ ನಾನು ಅಗ್ರಿವೇಟೆಡ್ ಪೆನಿಟ್ರೇಟಿವ್ ಸೆಕ್ಷುವಲ್ ಅಫೆನ್ಸ್ ಅಲ್ಲಿ ಹೇಳಿದ ರೀತಿಯಲ್ಲೇನೆ ಮಗುವನ್ನ ಕಾಪಾಡುವಂತ ಜವಾಬ್ದಾರಿ ಹೊಂದಿರೋರು ವೈದ್ಯರಿರ್ಬೋದು, ಕುಟುಂಬದ ಸದಸ್ಯರಿರ್ಬೋದು, ಪೊಲೀಸ್ ಇರ್ಬೋದು ಅಥವಾ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇರ್ಬೋದು, ಹಾಸ್ಟೆಲ್ ಅಥವಾ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ನ ಮುಖ್ಯಸ್ಥರು ಸಿಬ್ಬಂದಿಗಳಿರ್ಬೋದು, ಆರ್ಮ್ ಫೋರ್ಸಸ್ನವ್ರು ಇರ್ಬೋದು, ಅಥವಾ ಗರ್ಭಿಣಿ ಮಗುವಿನ ಮೇಲೆ ಅತ್ಯಾಚಾರ ಮಾಡೋದಿರ್ಬೋದು, ವಿಕಲಚೇತನ ಮಗುವಿನ ಮೇಲೆ ಅತ್ಯಾಚಾರ ಮಾಡೋದಿರ್ಬೋದು, ಲೈಂಗಿಕ ದೌರ್ಜನ್ಯ ಮಾಡೋದಿರ್ಬೋದು. ಈ ರೀತಿ ನಾನು ಆಗಲೇ ಡಿಟೇಲ್ಡ್ ಆಗಿ ಹೇಳಿದೆ. ಸೊ ಈ ರೀತಿ ದೌರ್ಜನ್ಯ ಮಗುವಿನ ಮೇಲೆ ಆಗಿದ್ರೆ ಅದನ್ನ ನಾವು ಅಗ್ರವೇಟೆಡ್ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳ್ತೀವಿ. 12 ವರ್ಷದ ಕೆಳಗಿನ ವಯಸ್ಸಿನ ಮಗುವಿನ ಮೇಲೆ ಈ ರೀತಿಯ ದೌರ್ಜನ್ಯ ಆಗಿದ್ರೆ ಇಲ್ಲಿ ಶಿಕ್ಷೆಯ ತೀವ್ರತೆ ಜಾಸ್ತಿ ಇರುತ್ತೆ. ಸೊ 5 ವರ್ಷಕ್ಕೆ ಕಡಿಮೆ ಇಲ್ಲದ ಮತ್ತು 7 ವರ್ಷದವರೆಗೆ ವಿಸ್ತರಿಸಬಹುದಾದ ಶಿಕ್ಷೆ ಮತ್ತು ದಂಡ ಎರಡೂ ಸಹ ಆಗಬಹುದು. ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ ಇಲ್ಲಿ ಫಿಸಿಕಲ್ ಟಚ್ ಇರೋದಿಲ್ಲ ಅಥವಾ ಪೆನಿಟ್ರೇಟಿವ್ ಸೆಕ್ಸ್ ಇರೋದಿಲ್ಲ. ಆದರೆ ಮಗುವನ್ನ ಮುಟ್ಟದೇನೆ ಲೈಂಗಿಕ